ಈಗಾಗಲೇ ರಾಜ್ಯಾದ್ಯಂತ ಮತ್ತು ದೇಶದಾದ್ಯಂತ ಮುಂಬರುವ ಚುನಾವಣೆಯ ಸಿದ್ಧತೆಗಳು ಆರಂಭ ಆಗಿದೆ. ಆ ಸಿದ್ಧತೆಯ ಪ್ರಮುಖ ಅಸ್ತ್ರವಾಗಿ ಈಗಾಗಲೇ ಬಿಜೆಪಿ ಪರ ವಾಲಿಕೊಂಡಿರುವ ಒಬಿಸಿ ಮತ ಬ್ಯಾಂಕ್ ಅನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ತನ್ನ ಕಡೆಗೆ ಸೆಳೆದುಕೊಳ್ಳುವ ಪ್ರಯತ್ನವನ್ನ ಚುನಾವಣೆಗೆ 4 ವರ್ಷ ಇರುವಾಗಲೇ ಆರಂಭ ಮಾಡಿದಂಗೆ ಕಾಣ್ತಾ ಇದೆ. ಹಾಗಾಗಿ ಒಬಿಸಿಯ ಒಂದು ಕಮಿಟಿಯನ್ನು ರೆಡಿ ಮಾಡಿ ಅದಕ್ಕೆ ರಾಜ್ಯದ ಒಬಿಸಿಯ ಸರ್ವಾತೀತ ನಾಯಕ ಅಂತ ಕರೆಸಿಕೊಳ್ಳುವ ಅಥವಾ ಮಾಸ್ ಲೀಡರ್ ಅಂತ ಕರೆಸಿಕೊಳ್ಳುವ ಸಿದ್ದರಾಮಯ್ಯನವರನ್ನ ಮುನ್ನೆಲೆಗೆ ಬಿಡಲಾಗಿದೆ. ಈ ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ಒಬಿಸಿ ಅಸ್ತ್ರ ಪ್ರಯೋಗ ಮಾಡಿ ರಾಷ್ಟ್ರ ರಾಜಕೀಯಕ್ಕೆ ಸೆಳೆಯುವ ಪ್ರಯತ್ನವ ಇದು, ಅಥವಾ 2029ರಲ್ಲಿ ರಾಜಕೀಯವಾಗಿ ಮತಗಳನ್ನು ಗಳಿಸುವ ಪ್ರಯತ್ನವ, ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಈ ಒಬಿಸಿ ಅಸ್ತ್ರ ಅಥವಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ವಿಚಾರಗಳಿಗೆ ಚರ್ಚೆಯಲ್ಲಿದೆ. ಇದೇ ಈ ಕ್ಷಣದ ಮೊದಲ ಸುದ್ದಿ. ಸೊ ಲೆಟ್ಸ್ ಸ್ಟಾರ್ಟ್ ಪವರ್ ಫೋಕಸ್. ಸಿಎಂ ಸಿದ್ದರಾಮಯ್ಯ ಅವರನ್ನ ಸೆಳೆಯಬೇಕು ಅನ್ನುವಂಥ ಕಾರಣಕ್ಕೆ ಒಬಿಸಿ ಅಸ್ತ್ರವನ್ನ ಪ್ರಯೋಗ ಮಾಡ್ದಂಗೆ ಕಾಣ್ತಾ ಇದೆ. ರಾಷ್ಟ್ರ ರಾಜಕೀಯಕ್ಕೆ ಸಿದ್ದರಾಮಯ್ಯನವರನ್ನ ಸೆಳಿಬೇಕು ಅನ್ನುವಂಥ ಕಾರಣಕ್ಕೆ ಈ ಭರ್ಜರಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ ಒಬಿಸಿ ನಾಯಕ ಅಂತ ಸಿದ್ದರಾಮಯ್ಯನವರನ್ನು ಬಿಂಬಿಸಬೇಕು, ಒಬಿಸಿ ನಾಯಕನಾಗಿ ಸಿದ್ದರಾಮಯ್ಯನವರನ್ನ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸಬೇಕು, ಆ ಮೂಲಕ ಒಬಿಸಿ ಮತಗಳನ್ನು ಗಳಿಸ್ಕೊಳ್ಬೇಕು, ಆ ಮತಗಳನ್ನು ಒಗ್ಗೂಡಿಸಬೇಕು ಅನ್ನೋದು ಕಾಂಗ್ರೆಸ್ನ ಪ್ರಯತ್ನ. ಆ ಪ್ರಯತ್ನದ ಮೊದಲ ಭಾಗ ಈಗಾಗಲೇ ನಿನ್ನೆ ಬೆಂಗಳೂರಲ್ಲಿ ನಡೀತು. ಸಿದ್ದರಾಮಯ್ಯ ನೇತೃತ್ವದ ರಾಷ್ಟ್ರೀಯ ಒಬಿಸಿ ಸಮಾವೇಶ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇನ್ನು 2 ದಿನಗಳ ಸಮಾವೇಶ ನಡೀತು. ಅದರಲ್ಲಿ ಚರ್ಚೆ ಆಯಿತು, ಪ್ರಮುಖ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡ್ರು. ಆದರೆ ಸಿದ್ದರಾಮಯ್ಯನವ್ರ ಹತ್ರ ಕೇಳಿ ರಾಷ್ಟ್ರ ರಾಜಕೀಯಕ್ಕೆ ಹೋಗ್ತೀರಾ ಕೇಳಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರು ರಾಜ್ಯ ರಾಜಕಾರಣದಲ್ಲೇ ಇರಬೇಕು ಅಂತ ಬಯಸ್ತಾರೆ. ಸಿದ್ದರಾಮಯ್ಯನವರಿಗಾಗಲೇ ಮುಖ್ಯಮಂತ್ರಿಯಾಗಿ ಆ ಕುರ್ಚಿಯಲ್ಲಿ ಬಹಳ ಸ್ಪಷ್ಟವಾಗಿ ಕೂತಿದ್ದಾರೆ. ಮುಂದಿನ ಇಡೀ ಅವಧಿಯನ್ನು ನಾನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆತರುವ ಪ್ರಯತ್ನ ಏನಿದೆ ಅದು ಸಿದ್ದರಾಮಯ್ಯನವರನ್ನ ಮತ್ತಷ್ಟು ಗಟ್ಟಿ ಮಾಡ್ತಿದೆ. ಒಬಿಸಿಯ ಪ್ರಶ್ನಾತೀತ ನಾಯಕರಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಮುಂದುವರಿಸ್ತಾರೆ. ಒಡಂಬಡಿಕೆ ಒಪ್ಪಂದ ಸೂತ್ರಗಳೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯ ತಿರುಗೇಟ್ಕೊಳ್ಳೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಎಲ್ಲ ಒಬಿಸಿ ಶಾಸಕರು ಸಿದ್ದರಾಮಯ್ಯನವರು ಬೆಂಬಲ ಕೊಡ್ತಾರೆ. ಹೆಚ್ಚಿನ ಸಂಖ್ಯೆಯ ಒಬಿಸಿ ನಾಯಕರ ಬಲದಿಂದ ಸಿದ್ದು ಸ್ಥಾನ ಗಟ್ಟಿಯಾಗತ್ತೆ. ಹೈಕಮಾಂಡ್ ಒಂದು ಪ್ಲಾನ್ ಮಾಡಿದ್ರೆ ಅದನ್ನ ತಮ್ಮ ಪರವಾಗಿ ಟರ್ನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಬದಲಾವಣೆಗೆ ಮುಂದಾದ್ರೆ ಇದೇ ಒಬಿಸಿ ಅಸ್ತ್ರ ಬಳಕೆ ಮಾಡ್ತೀವಿ ಅಂತ. ಹೈಕಮಾಂಡ್ ಪ್ಲಾನ್ ಅನ್ನ ತಮ್ಮ ಪರ ಕನ್ವರ್ಟ್ ಮಾಡಿಕೊಂಡ್ರು, ಬದಲಾವಣೆ ಮಾಡ್ಕೊಂಡ್ಬಿಟ್ರು. ನೀವೊಂದು ವೇಳೆ ಚೇಂಜ್ ಮಾಡಿದ್ರೆ ನನ್ನ ಹತ್ರ ಒಬಿಸಿ ಅಸ್ತ್ರ ಇದೆ, ಈ ಅಸ್ತ್ರ ಪ್ರಯೋಗ ಮಾಡಿದ್ರೆ ನಿಮ್ಮ ಪ್ಲಾನ್ ಎಲ್ಲ ಫುಲ್ ಕಂಪ್ಲೀಟ್ ಉಲ್ಟಾ ಆಗಿಬಿಡುತ್ತೆ ಅಂತ ದೇಶದ ವಿವಿಧೆಡೆಯಿಂದ ಸಿದ್ದರಾಮಯ್ಯನವರಿಗೆ ಈ ಒಬಿಸಿ ನಾಯಕರ ಬೆಂಬಲ ಸಿಗುತ್ತೆ. ಪೂರ್ಣಾವಧಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಕಂಪ್ಲೀಟ್ ಮಾಡೋದಕ್ಕೆ ಬೆಂಬಲವನ್ನ ಒಬಿಸಿ ನಾಯಕರು ವ್ಯಕ್ತಪಡಿಸ್ತಾರೆ. ಸೊ ಹಾಗಾಗಿ ಒಬಿಸಿ ರಾಷ್ಟ್ರೀಯ ಸಮಾವೇಶ ಏನಿದೆ ಅದು ಸಿದ್ದರಾಮಯ್ಯನವರ ಕುರ್ಚಿಯನ್ನ ಮತ್ತಷ್ಟು ಗಟ್ಟಿ ಮಾಡ್ದಂಗೆ ಕಾಣ್ತಾ ಇದೆ. ಸೊ ಹೈಕಮಾಂಡ್ ಒಂದು ಬಯಸಿದ್ರೆ ಸಿದ್ದರಾಮಯ್ಯ ಮತ್ತೊಂದನ್ನೇ ಅದರಲ್ಲಿ ಸಿದ್ಧಿಸಿಕೊಳ್ಳುವ ಸಿದ್ಧತೆಯಲ್ಲಿ ಇದ್ದಂಗೆ ಕಾಣ್ತಾ ಇದೆ. ಇದೇ ವಿಚಾರವಾಗಿ ನಾವು ಮಾತಾಡೋಣ. ಸದ್ಯಕ್ಕೆ ಬಿಜೆಪಿ ವಕ್ತಾರ MG ಮಹೇಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಹೊತ್ತಿನಲ್ಲಿ ಕಾಂಗ್ರೆಸ್ನ ವಕ್ತಾರ ನಟರಾಜ್ ಗೌಡರು ಕೂಡ ಜಾಯ್ನ್ ಆಗ್ತಾರೆ. ಅದಕ್ಕಿಂತ ಮೊದಲು MG ಮಹೇಶ್ ಅವರ ಅಭಿಪ್ರಾಯ ತಗೊಂಡ್ಬಿಡ್ತೀನಿ. ಮಹೇಶ್ ಅವರೇ, ಒಬಿಸಿ ನಿಮ್ಮ ಕೈಯಲ್ಲಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರನ್ನ ಪ್ರಮುಖ ಒಬಿಸಿ ನಾಯಕ ಅಂತ ನೀವು ಬಿಂಬಿಸ್ತಾ ಇರೋ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಪರ್ಯಾಯ ನಾಯಕತ್ವ ಯಾರ್ದು ಅಂತ ಕೇಳಿದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಆ ವರ್ಚಸ್ಸು ಈ ವರ್ಚಸ್ಸು ಏನ್ ನಿಮ್ ಭಯ ಇಲ್ವಾ ಬಿಜೆಪಿಗೆ ಅಂತ? ಯಾವುದೇ ಭಯ ತಾವೇನ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕರೇ ಅಲ್ಲ. ನಮ್ಗೆ ಗೊತ್ತಿರ್ಲಿ, ಇಡೀ ಹಿಂದುಳಿದ ವರ್ಗದ ನಾಯಕರು ಕರ್ನಾಟಕದ ಒಳಗಡೆ ಯಾರ್ಯಾರು ಇದ್ದಿದ್ರೆ ಅದು ದೇವರಾಜ್ ಅರಸು ಅವರು. ಇವರು ಒಂದ್ ರೀತಿ ನಕಲಿ ಹಿಂದುಳಿದ ವರ್ಗದ ನಾಯಕರು. ಇಡೀ ಸೆಲ್ಫ್ ಪ್ರೊಕ್ಲೈಮ್ಡ್ ಒಬ್ಬ ಒಬಿಸಿ ನಾಯಕರು. ಇಡೀ ತಮ್ಮ 40 ವರ್ಷಗಳ ದೀರ್ಘ ರಾಜಕಾರಣದ ಒಳಗಡೆ ಆ ವರ್ಗದವ್ರಿಗೋಸ್ಕರ ಅವ್ರು ಏನೂ ಮಾಡದೇ ಇರ್ತಕ್ಕಂಥ, ಅವರ ಬೆನ್ನಿಗೆ ಚೂರಿ ಹಾಕದಿರ್ತಕ್ಕಂಥ ಯಾವ್ದಾದ್ರು ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ. ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿ, ಕರ್ನಾಟಕದ ಒಳಗಡೆ ಸುಮಾರು 108 ಸಮುದಾಯಗಳಿದ್ದಾವೆ ಒಬಿಸಿ ಒಳಗಡೆ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೇವಲ ಒಂದು ಬೆರಳೆಣಿಕೆ ಅಷ್ಟು ಒಂದು 4-6 ಸಮುದಾಯಗಳಿಗೆ ಅವರು ಅದನ್ನ ಉಪಯೋಗ ಮಾಡೋ ರೀತಿ ಒಳಗಡೆ ಅವರ ಇಡೀ ಆಡಳಿತದ ಚಟುವಟಿಕೆ ಆಗತ್ತೆ ಹೊರತು ಇನ್ಯಾವುದು. ಯಾವಾಗ ಸಿದ್ದರಾಮಯ್ಯನವರಿಗೆ ಒಬಿಸಿ ಚಿಂತೆ ಬರುತ್ತೆ, ಅವರ ಅಧಿಕಾರದ ಒಂದು ಏನಾದ್ರು ಅವರಿಗೆ ಗಂಡಾಂತರ ಬಂದಂತ ಸಂದರ್ಭದ ಒಳಗಡೆ ಹಿಂದೆ JDS ಇದ್ದಾಗ ಅಹಿಂದ್ ಅಂತ ಕಟ್ಟಿದ್ರು. ಈಗಲೂ ಕೂಡ
ಯಾವಾಗ ತಮಗ ಅಧಿಕಾರದ ಒಳಗಡೆ ಸಂಕಷ್ಟ ಬಂದಂತ ಸಂದರ್ಭದ ಒಳಗಡೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕಾರ್ಯವನ್ನ ಮಾಡ್ತಾನೆ ಇರ್ತಾರೆ. OBC ನಾಯಕತ್ವ ಅಂತ ಹೇಳ್ತಾ ಇರ್ತಾರೆ. ನೋಡಿ, ಇದ್ರಲ್ಲಿ ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಒಂದೇನಂತಂದ್ರೆ, ಸ್ವರ್ಗೀಯ ದಿವಂಗತ ದೇವರಾಜ್ ಅರಸು ಅವರು, ಅವರಿಗೆ ಒಂದು OBC ಸಮುದಾಯದವ್ರ ಬಗ್ಗೆ ಒಂದು ದೂರದೃಷ್ಟಿ ಇತ್ತು. ಅವರು ಇವತ್ತೆಲ್ಲ ಕಾಂಗ್ರೆಸ್ಸಿನ ಯಾರೆಲ್ಲ, ಅದು ವಿಶ್ವನಾಥ್ ಇರ್ಬೋದು, ವೀರಪ್ಪ ಮೊಯ್ಲಿ ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ಅನೇಕ ಜನರನ್ನ ಹುಡುಕಿ ಈ ತರ ತಳ ಸಮುದಾಯಗಳು, ಸಣ್ಣ ಸಮುದಾಯಗಳೇನಿದಾವೆ, ಆ ಸಣ್ಣ ಸಮುದಾಯದವ್ರಿಗೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಅವರನ್ನ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯನವರು ಒಂದೇ ಒಂದು ಈ ತರ ತಳ ಸಮುದಾಯದವರನ್ನ ಬೆಂಬಲಿಸ್ತಕ್ಕಂಥ ಕೆಲಸವನ್ನೇ ಮಾಡಲಿಲ್ಲ. ನೀವು ನೋಡಿ, ಕರ್ನಾಟಕದ 4 ಶಾಶ್ವತ ಆಯೋಗಗಳಿದಾವೆ, 4 ಆಯೋಗಗಳು. ಇವತ್ತು ಹಿಂದುಳಿದ ವರ್ಗದ ಶಾಶ್ವತ ಆಯೋಗ ಇದೆ. ಈ ಹಿಂದುಳಿದ ಶಾಶ್ವತ ಆಯೋಗವನ್ನ ಮೊದಲ ಬಾರಿಗೆ ಹಿಂದುಳಿದವರ ಅಲ್ಲದವರನ್ನ ಮೆಂಬರ್ ಅನ್ನ ಮಾಡಿರ್ತಕ್ಕಂಥದ್ದು. ಅವ್ರಿಗೆ ಹಿಂದುಳಿದವ್ರ ಬಗ್ಗೆ ಬದ್ಧತೆ ಇರಲಿಲ್ಲ. ಅವರು ಇವತ್ತಿನ ಹಾಲಿ ಏನು ಒಂದು ಆಯೋಗವನ್ನ ರಚನೆ ಆಗಿದೆ, ಆ ರಚನೆಯನ್ನ ಮಾಡಿರ್ತಕ್ಕಂಥದ್ರಲ್ಲಿ ಬಹುತೇಕ ಜನ ಹಿಂದುಳಿದ ವರ್ಗದವರೇ ಅಲ್ವೇ ಅಲ್ಲ. ಹಿಂದೆ ಜಯಪ್ರಕಾಶ್ ಹೆಗಡೆ ಅವರಿದ್ರು, ಅವರು ಬಂಟ್ರಿದ್ರು, ಅವರನ್ನೂ ಕೂಡ ಮುಂದುವರಿಸಿ ಅವ್ರಿಗೆ ಬೇಕಾದಂಗೆ ಹೆಂಗೋ ವರದಿಯನ್ನ ತೆಗೆದುಕೊಂಡ್ರು. ನೀವೇ ಅಲ್ವಾ ಅವ್ರನ್ನ ಅಧ್ಯಕ್ಷರು ಮಾಡಿದ್, ನೀವು ಅವ್ರು ಕಂಟಿನ್ಯೂ ಮಾಡಿದ್ರು ಅಷ್ಟೇ. ಆಗಿತ್ತಲ್ಲ. ನಿಮ್ಗೊಂದ್ ಮಾತು ಹೇಳ್ತೀನಿ ಕೇಳಿ. ನೋಡಿ, ಕಾಂತರಾಜ್ ವರದಿ ಅಂತ ಮಾಡಿದ್ರು. ಕಾಂತರಾಜ್ ವರದಿಯನ್ನ 157 ಕೋಟಿ ರೂಪಾಯಿ ಖರ್ಚು ಮಾಡಿ ಕರ್ನಾಟಕದಲ್ಲಿ ಕಾಂತರಾಜ್ ವರದಿಯನ್ನ, ಆ ಕಾಂತರಾಜ್ ವರದಿಯನ್ನ ಅನುಷ್ಠಾನ ಮಾಡೋ ರೀತಿ ಒಳಗಡೆ ಒಂದು ಬದ್ಧತೆ ತೋರ್ಸಿದ್ರ? ಅವ್ರನ್ನ ದೆಹಲಿ ಕರೆಸ್ಕೊಂಡ್ರು. ಸರಿ, ದೆಹಲಿ ಕರೆಸ್ಕೊಂಡಂತ ಸಂದರ್ಭದಲ್ಲಿ ಅದು ರಾಹುಲ್ ಗಾಂಧಿ ಇರ್ಬೋದು, ಅವ್ರ ಜನರಲ್ ಸೆಕ್ರೆಟರೀಸ್ ಇರ್ಬೋದು, ಇಲ್ರಿ ಇದು ನಮ್ಮ ಬ್ಯಾಕ್ವರ್ಡ್ ಜನಕ್ಕೆ ಅನುಕೂಲ ಆಗತ್ತೆ, ಬೇಕಾದ್ರೆ ನಾನು ರಾಜೀನಾಮೆ ತಗೊಳ್ಳಿ, ನಾನು ಕಾಂತರಾಜ್ ವರದಿ ವಾಪಸ್ ತಗೊಳಲ್ಲ ಅಂತ ಆ ಬದ್ಧತೆ ತೋರ್ಸುದ್ರ? ಅವರು ಅಲ್ಲಿ ದೆಹಲಿಲಿ ಹೇಳಿದ ಕೂಡಲೇ ಅವ್ರು ಅದಕ್ಕಲ್ಲ, ಇದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಇದು ಪ್ರೊಪ್ರೈಟರಿ ಆಫ್ ದಿ ನಮ್ಮ ವಿಧಾನಸೌಧದ್ದು. ನಮ್ಮ ವಿಧಾನಸೌಧದ ಒಂದು ಹಕ್ಕನ್ನ ಅವ್ರ ಜನರಲ್ ಸೆಕ್ರೆಟರಿ ಅವ್ರು ಹೇಳಿದ್ರು ಅಂತೇಳಿ ಅಲ್ಲಿ ಮಾನ್ಯ ಮಾಡ್ಬಿಟ್ಟು ಬಂದ್ಬಿಟ್ರು. ಬೇರೆ ದಾರಿ ಬೇರೆ ದಾರಿ ಏನಿದೆ ಅವ್ರಿಗೆ? ಬೇರೆ ದಾರಿ ಅಂದ್ರೆ ನಿಲ್ಬೇಕಾಗ್ತದೆ. ಬೇಡ್ರೆ, ನಾನು ಹಿಂದುಳಿದ ವರ್ಗದವ್ರ ಪರವಾಗಿ ನಾನು ಇದ್ದೀನಿ, ಅವತ್ ನಾನು ಒಪ್ತಿದ್ದೆ. ಹಿಂದುಳಿದವರೇ ಚಾಂಪಿಯನ್ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ಗೋಸ್ಕರ ಸುಮಾರು 2 ಕೋಟಿ ಹಿಂದುಳಿದ ವರ್ಗದ ಜನ ಕರ್ನಾಟಕದಲ್ಲಿ ಬೆನ್ನಿಂಗ್ ನಿಂತಿದ್ದಾರೆ. ಆ ಬೆನ್ನಿಂಗ್ ನಿಂತವ್ರ ಪರ ನಾನು ನಿಲ್ಬೇಕು, ನನ್ಗೆ ಅಧಿಕಾರ ಅನ್ನುವಂಥದ್ದು ಶಾಶ್ವತ ಅಲ್ಲ, ನಾನು ಮಾಡ್ತೀನಿ ಅಂತ ಬಿಸಾಡಿ ಬರ್ಬೇಕಾಗಿತ್ತು. ನಿಮ್ಗೆ ಅವಕಾಶ ಸಿಕ್ಕಿದಾಗ ಹಿಂದುಳಿದ ವರ್ಗರು ಏನು ಮಾಡೋದಿಲ್ಲ. ಅವಕಾಶ ಸಿಕ್ಕಿದ್ರೆ ನಿಮ್ 108 ಹಿಂದುಳಿದ ಜಾತಿ ಒಳಗಡೆ ನಾನು ಒಬ್ಬ ಇದ್ದೇನೆ. ನಂದೇ ಒಂದು ಸಣ್ಣ ಸಮುದಾಯ, ಕೆಳ ಸಮುದಾಯ. 108 ಸಮುದಾಯಗಳು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದವರಲ್ಲಿ ಇದ್ದಾರೆ. ಅವರನ್ನ ಕೇವಲ ಈಗ ನೋಡಿ, ಕರ್ನಾಟಕದ 4 ಆಯೋಗ ಇದೆ. ಚುನಾವಣೆ ಆಯೋಗ ಅವ್ರದೇ ಸಮುದಾಯದವ್ರನ್ನ ನೇಮಕ ಮಾಡ್ಕೊಳ್ತಾರೆ. ಮಹಿಳಾ ಆಯೋಗ ಅವ್ರದೇ ಸಮುದಾಯದವ್ರನ್ನ ನೇಮಕ ಮಾಡ್ತಾರೆ. ಅಂದ್ರೆ ಕರ್ನಾಟಕದಲ್ಲಿ ಹಿಂದುಳಿದವರು ಅಂದ್ರೆ ಒಂದೇ ಒಂದು ಕುರುಬ ಸಮಾಜದವನ, ಇನ್ಯಾರು ಬೇರೆಯವ್ರು ಹಿಂದುಳಿದವ್ರು ಇಲ್ವೇ ಇಲ್ವಾ? ಒಂದೇ ಒಂದು ಬೇರೆ ಜಾತಿಯವರಿಗೆ, ಬೇರೆ ಹಿಂದುಳಿದ ಜಾತಿಯವರಿಗೆ ಅವರು ರಾಜಕೀಯದ ಮುನ್ನೆಲೆಗೆ ತಂದಿರೋದು ತೋರಿಸಿ. ಒಬ್ಬರ ಅವ್ರ ಇಡೀ 40 ವರ್ಷದ ರಾಜಕಾರಣದ ಒಳಗಡೆ ಇಂಥ ಸಣ್ಣ ಸಮುದಾಯದವ್ರನ್ನ ನಾನು ರಾಜಕಾರಣದ ಒಳಗಡೆ ಮೇಲಿಕ್ಕೆ ತಂದಿದ್ದೀನಿ ಅಂತಕ್ಕಂಥದ್ದು ಒಬ್ಬರನ್ನು ತೋರಿಸಿ.